ಇನ್ನು ವಿಮಾನ ದುರಂತಕ್ಕೆ ಪ್ರಮುಖ 4 ಕಾರಣಗಳಿದ್ದಾವೆ. ಅದರಲ್ಲಿ ಯಾವುದರಿಂದ ದುರಂತ ನಡೆದಿದೆ ಅನ್ನೋದನ್ನ ತನಿಖಾಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಈ ಘಟನೆಗೆ ಏನು ಕಾರಣ? ಬಹಳ ಪ್ರಮುಖವಾಗಿ ಇಡೀ ದೇಶದ ಜನ ಕೇಳ್ತಾ ಇರುವಂತ ಪ್ರಶ್ನೆ. ಒಬ್ಬ ಮಾಜಿ ಸಿಎಂ ಪ್ರಯಾಣ ಮಾಡ್ತಾ ಇದ್ದಾರೆ, 242 ಜನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಯಿತು? ಏನು ಕಾರಣ ಹಾಗಾದ್ರೆ ಇದಕ್ಕೆ ಅನ್ನೋ ಸಹಜವಾದಂಥ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಈಗ ಪ್ರಮುಖವಾದಂಥ 4 ಕಾರಣಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ವಿಮಾನ ದುರಂತಕ್ಕೆ ಪ್ರಮುಖ ಕಾರಣಗಳು. ವಿಮಾನದ ಪೈಲಟ್ ಕಡೆಯಿಂದ ತಪ್ಪು ನಡೆದ ಸಾಧ್ಯತೆ ಇದೆ. ನೋಡಿ, ವಿಮಾನದ ಪೈಲಟ್ ಕಡೆಯಿಂದ ತಪ್ಪು ನಡೆದಂಥ ಸಾಧ್ಯತೆ ಇದೆ. ಬಹಳ ಪ್ರಮುಖವಾಗಿ ಒಂದು ವಿಮಾನ ಏನೇ ಆದರೂ ಕೂಡ, ಅದರಲ್ಲಿ ಏನೇ ಎಫೆಕ್ಟ್ ಆದರೂ ಕೂಡ 65% ಪೈಲಟ್ದೇ ತಪ್ಪಿರುತ್ತಂತೆ. ಮತ್ತು ಸಿಕ್ಕಾಪಟ್ಟೆ ಜವಾಬ್ದಾರಿ ಅದು ಕೂಡ ಪೈಲಟ್ದೇ. ಸೊ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಅಪಘಾತ ಆಗಿದೆ ಅಂದರೆ ಅದಕ್ಕೆ ಕಾರಣ ಕೂಡ ಪೈಲಟ್ ಆಗಿರ್ತಾರೆ 100%. ವಿಮಾನದ ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಪತನ ಆಗಿರುವಂಥ ಸಾಧ್ಯತೆ ಇದೆ. ಎಸ್, ನೋಡಿ, ವಿಮಾನದ ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಪತನ ಆಗಿರುವಂಥ ಸಾಧ್ಯತೆ ಇದೆ. ಸೊ ಹೀಗೆ 10 ಹಲವು ಕಾರಣಗಳನ್ನು ಈಗ ಹೇಳ್ತಾ ಇದ್ದಾರೆ. ಏನೇ ಆಗಿರ್ಬೋದು, ಏನೇ ಕಾರಣಗಳಾಗಿರ್ಬೋದು, ಸತ್ತವರಂತೂ ವಾಪಸ್ ಬರಲ್ಲ. ಹಾಗಾಗಿನೇ ಒಂದು ವಿಮಾನ ಟೇಕ್ ಆಫ್ ಆಗೋಕ್ಕಿಂತ ಮುಂಚೆ ಬಹಳಷ್ಟು ಚೆಕ್ ಮಾಡ್ತಾರಂತೆ. ಯಾಕೆ ಅಂತ ಹೇಳಿದರೆ ಅದು ರಸ್ತೆ ಮೇಲೆ ಹೋಗ್ತಾ ಇರಲ್ಲ, ಅದು ಆಕಾಶದ ಮೇಲೆ ಹಾರುವಂಥ ಒಂದು ವಿಮಾನ. ಹಾಗಾಗಿನೇ ಅಲ್ಲಿ ಏನಾದರೂ ಆಗಿಬಿಟ್ರೆ ಅವಘಡ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿನೇ ಮೊದಲೇ ಅದನ್ನು ಭಾಳ ಚೆಕ್ ಮಾಡ್ತಾರೆ. ಆದರೆ ಇಲ್ಲಿ ಏನಾಯಿತು ಏನೋ ಗೊತ್ತಾಗ್ತಾ ಇಲ್ಲ. ನೋಡಿ, ಕಾರಣಗಳನ್ನಂತೂ ಗಮನಿಸ್ತಾ ಇದ್ದೀವಿ. ವಿಮಾನದ ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಪತನ ಆಗಿರುವಂಥ ಸಾಧ್ಯತೆ ಇದೆ. ನೆಕ್ಸ್ಟು ಮೆಕ್ಯಾನಿಕಲ್ ಫೇಲ್ಯೂರ್. ಇನ್ನು ಡ್ರೀಮ್ ಲೈನರ್ ವಿಮಾನದ 2 ಎಂಜಿನ್ ವೈಫಲ್ಯ ಆಗಿದೆ. ಟೇಕ್ ಆಫ್ ಹಂತದಲ್ಲಿ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂಥ ಸಾಧ್ಯತೆ ಇದೆ. ಹಕ್ಕಿ ಅಥವಾ ಈ ಹದ್ದುಗಳು ಹಾರಾಡ್ತಾ ಇರ್ತವೆ ಟೇಕ್ ಆಫ್ ಹಂತದಲ್ಲಿನೇ. ಅಂದರೆ ಇದು ಟೇಕ್ ಆಫ್ ಆದ 43 ಸೆಕೆಂಡೇನೋ 49 ಸೆಕೆಂಡ್ ಒಳಗಡೆ ಆಗಿರುವಂಥ ಅವಘಡ ಇದು. ವಿಮಾನದ ಪೈಲಟ್ ಕಡೆಯಿಂದ ಒಂದು ತಪ್ಪು ನಡೆದಿರುವಂಥ ಸಾಧ್ಯತೆ ಭಾಳ ಪ್ರಮುಖವಾಗಿ 65% ಅವರದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಮಾನದ ಮೆಕ್ಯಾನಿಕಲ್ ಫೇಲ್ಯೂರ್ನಿಂದ ಪತನ ಆಗಿರುವಂಥ ಸಾಧ್ಯತೆಯೂ ಕೂಡ ಇದೆ. ಸರಿಯಾಗಿ ಚೆಕ್ ಮಾಡಿಲ್ಲ. ಒಂದು ಭಾಳ ಸ್ಪಷ್ಟವಾಗಿ ಚೆಕ್ ಮಾಡಿದರೆ ಇಷ್ಟೆಲ್ಲ ದುರ್ಘಟನೆ ಆಗೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ವಿಮಾನ ಹಾರೋದಕ್ಕೆ ಅರ್ಹತೆ ಇದೆಯಾ ಇಲ್ವಾ, ಈ ಸಂದರ್ಭದಲ್ಲಿ ಯೋಗ್ಯ ಇದೆಯಾ ಇಲ್ವಾ, ಸಾಮರ್ಥ್ಯ ಇದೆಯಾ ಇಲ್ವಾ, ಎಲ್ಲದರ ಬಗ್ಗೆಯೂ ಕೂಡ ಚೆಕ್ ಮಾಡಬೇಕಾಗಿತ್ತು. ಇನ್ನು ವಿಮಾನದ 2 ಎಂಜಿನ್ ವೈಫಲ್ಯ ಆಗಿರೋದು ನಿಜಕ್ಕೂ ಇದು ಆಶ್ಚರ್ಯಕರವಾದಂಥ ವಿಚಾರ. ಯಾಕೆಂತ ಹೇಳಿದರೆ ವಿಮಾನಕ್ಕೆ 2 ಎಂಜಿನ್ಗಳಿರ್ತಾವಂತೆ. ಆ ಸಂದರ್ಭದಲ್ಲಿ ಒಂದು ಎಂಜಿನ್ ಏನಾದರೂ ಕೈ ಕೊಟ್ಟರೆ ಇನ್ನೊಂದು ಎಂಜಿನ್ ಭಾಳ ತುರ್ತಾಗಿ ಕಾರ್ಯವನ್ನು ನಿರ್ವಹಿಸುತ್ತಂತೆ. ಅದು ಟೇಕ್ ಆಫ್ ಮಾಡೋದ್ರಲ್ಲಾಗಿರ್ಬೋದು ಮತ್ತು ಲ್ಯಾಂಡ್ ಮಾಡೋದ್ರಲ್ಲಾಗಿರ್ಬೋದು ಭಾಳ ದೊಡ್ಡ ಜವಾಬ್ದಾರಿಯನ್ನು ಇನ್ನೊಂದು ಎಂಜಿನ್ ವಹಿಸ್ಕೊಳ್ಳುತ್ತಂತೆ. ಸೊ ಅದರಲ್ಲಿ 2 ಎಂಜಿನ್ಗಳು ಹೆಂಗೆ ಕೈ ಕೊಟ್ಟವು ಅಥವಾ ವೈಫಲ್ಯವನ್ನು ಅನುಭವಿಸಿದ್ವು ಅನ್ನೋದೇ ಈಗಿರುವಂಥ ಕುತೂಹಲದ ಪ್ರಶ್ನೆ. 2 ಎಂಜಿನ್ಗಳು ಹೇಗೆ ಕೈ ಕೊಡೋಕ್ಕೆ ಸಾಧ್ಯ? ಒಂದು ಎಂಜಿನ್ ಕೈ ಕೊಟ್ಟರೆ ಇನ್ನೊಂದು ಎಂಜಿನ್ ಅಫ್ಕೋರ್ಸ್ ಕೆಲಸ ಮಾಡಲೇಬೇಕಲ್ವಾ. ಆದರೆ 2 ಎಂಜಿನ್ ಕೈ ಕೊಟ್ಟಿದ್ದಾವೆ. ಇದರ ಜೊತೆಗೆ ಮೆಕ್ಯಾನಿಕಲ್ ಫೇಲ್ಯೂರ್ ಇಲ್ಲಿ ಅಫ್ಕೋರ್ಸ್ ಎದ್ದು ಕಾಣಿಸ್ತಾ ಇದೆ. ಸೊ ಅದನ್ನು ಸರಿಯಾಗಿ ಚೆಕ್ ಮಾಡಿಲ್ಲ ಅನ್ನೋದು ಭಾಳ ಸ್ಪಷ್ಟ. ಡ್ರೀಮ್ ಲೈನರ್ ವಿಮಾನದ 2 ಎಂಜಿನ್ ಅಂತೂ ವೈಫಲ್ಯ ಆಗಿದ್ದಾವೆ. ಒಂದು ಸರಿ ಇದ್ದಿದ್ರೂ ಕೂಡ ಏನೋ ಪೈಲಟ್ ಏನೋ ಮಾಡಿ ಉಳಿಸ್ಕೊಳ್ತಾ ಇದ್ರು, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದರ ಜೊತೆಗೆ ಟೇಕ್ ಆಫ್ ಹಂತದಲ್ಲಿ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಹಕ್ಕಿ ಡಿಕ್ಕಿ ಅಂತ ಅಂದರೆ ಈ ವಿಮಾನಗಳು ಹಾರಾಟ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಗಡೆ ದೊಡ್ಡ ದೊಡ್ಡ ಹದ್ದುಗಳು ಓಡಾಡ್ತಾ ಇರ್ತವೆ. ವಿಮಾನಕ್ಕೆ ಡಿಕ್ಕಿ ಹೊಡೆದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹಾನಿಯಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಮೇ ಬಿ ಹಕ್ಕಿ ಡಿಕ್ಕಿ ಹೊಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಕನ್ಫರ್ಮ್ ಇಲ್ಲ. ಸೊ ಇಷ್ಟೆಲ್ಲ ಕಾರಣಗಳನ್ನು ಈಗ ಒಂದಿಷ್ಟು ಜನ ನೀಡ್ತಾ ಇರುವಂಥದ್ದು. ಇದೆಲ್ಲದರ ಜೊತೆಗೆ ನಿನ್ನೆ ನಡೆದಂಥ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಸಾವನ್ನಪ್ಪಿದ್ದಾರೆ. ಜನಸಾಮಾನ್ಯರು ಮಾತ್ರ ಇರಲಿಲ್ಲ ಅಲ್ಲಿ. ನಿನ್ನೆ ನಡೆದಂಥ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಸಾವನ್ನಪ್ಪಿದರೆ ಈ ಹಿಂದೆಯೂ ಹಲವಾರು ರಾಜಕೀಯ ನಾಯಕರು ಸಾವನ್ನಪ್ಪಿದ್ದಾರೆ. ಈ ಹಿಂದೆಯೂ ಕೂಡ ಹಲವಾರು ರಾಜಕೀಯ ನಾಯಕರು ಸಾವನ್ನಪ್ಪಿದ್ದಾರೆ. ಹಾಗಾದ್ರೆ ಯಾರ್ಯಾರು? ಅರುಣಾಚಲ ಪ್ರದೇಶ ಸಿಎಂ ದೋರ್ಜಿ ಖಂಡು ದಿನಾಂಕ 2011 ಏಪ್ರಿಲ್ನಲ್ಲಿ. ದೋರ್ಜಿ ಖಂಡು ಅವರು 2011ರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರುವುದು.
ಅರುಣಾಚಲ ಪ್ರದೇಶ ಸಿಎಂ ದೋರ್ಜಿ ಖಂಡು, ಅರುಣಾಚಲ ಪ್ರದೇಶ ಸಿಎಂ ಅವರು ಕೂಡ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರುವಂಥ ನಾಯಕ. ಯಾವಾಗ? 2011ರಲ್ಲಿ, ಹೆಚ್ಚು ಕಡಿಮೆ ಒಂದು 15 ವರ್ಷ ಆಯಿತಾ? ಓಕೆ, ಈಗ 2011ರಲ್ಲಿ ಅವರು ಆ ಒಂದು ಅಪಘಾತದಲ್ಲಿ, ಅವಘಡದಲ್ಲಿ ಬಲಿಯಾಗಿರೋದು, ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ವಿಜಯ್ ರೂಪಾನಿ ಅವರು ಮಾತ್ರ ಈ ಒಂದು ಇಂಥ ದುರಂತದಲ್ಲಿ ಬಲಿಯಾಗಿದ್ದಾರೆ ಅಂತ ನಾವು ಅನ್ಕೊಳ್ಳಂಗೆ ಇಲ್ಲ. ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ. ಭಾಳಷ್ಟು ಜನಸಾಮಾನ್ಯರು ಕೂಡ ಬಲಿಯಾಗಿದ್ದಾರೆ. ಕೇವಲ ನಮ್ಮ ದೇಶ ಅಂತ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಇಂಥ ಘಟನೆಗಳು, ಇಂಥ ದುರ್ಘಟನೆಗಳು ನಡೀತಾನೆ ಇರ್ತವೆ ಆಗಾಗ. ಇದು ಬೇರೆ ಬೇರೆ ಯಾವ್ಯಾವ ನಾಯಕರು ಇಂಥ ದುರ್ಘಟನೆಯಲ್ಲಿ ಬಲಿಯಾಗಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇದು ದೋರ್ಜಿ ಖಂಡು, ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವರು. 2011 ಏಪ್ರಿಲ್ನಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಇವರು ಬಲಿ ಆಗಿದ್ರು, ಹೆಲಿಕಾಪ್ಟರ್ ದುರಂತದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ನಿನ್ನೆ ನಡೆದಂಥ ವಿಮಾನ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ಅವರು ಬಲಿಯಾಗಿರೋದು. ಅದಾದ ನಂತರ ಬೇರೆ ಬೇರೆ ನಾಯಕರು ಕೂಡ ಬಲಿಯಾಗಿದ್ದಾರೆ. ಅದರ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನಾವು ಹೇಳಿದ ಹಾಗೆ ಬಹಳಷ್ಟು ಈ ಒಂದು ದುರಂತ ಆದ ನಂತರ ಬಹಳಷ್ಟು ಜನ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕಾರಣ, ಈ ರೀತಿಯಾದಂಥ ಘಟನೆ ನಡೀಬಾರ್ದಾಗಿತ್ತು ಅಂತ ಹೇಳಿ. ಯಾಕೆ ಅಂತ ಅಂದರೆ, ಎಷ್ಟೋ ಕನಸುಗಳನ್ನು ಹೊತ್ಕೊಂಡು ಬೇರೆ ಬೇರೆ, ಅಂದರೆ ಲಂಡನ್ಗೆ ಹೋಗ್ತಾ ಇದ್ದಂಥ ಜನ ಈ ರೀತಿಯಾಗಿ ಆಗುತ್ತೆ ಅನ್ನೋದು ಅವರು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಷ್ಟೋ ದಿನಗಳಿಂದ ಕಾದು ಕೂತಿದ್ದಂಥವರು, ಹೋಗಬೇಕು ಅಂದ್ಕೊಂಡಿದ್ದವರು.